ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿ ಅಶ್ವಿನಿ ಮಂಜುನಾಥ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಹಾಗಲಕಾಯಿನ ಪಲ್ಯ ಮಾಡ್ತಾಯಿದ್ದೀನಿ, ಅಂದರೆ ಫ್ರೈ. ಅದು ಹೇಗೆ ಮಾಡೋದು, ಅಂದರೆ ಹೇಗೆ ಮಾಡಿದ್ರೆ ಆ ಒಂದು ಕೈಯನ್ನು ಕಮ್ಮಿ ಮಾಡ್ಕೋಬೋದು ಅಂತಲೂ ಸುಧಾ ನಾನು ಹೇಳ್ಕೊಡ್ತೇನೆ. ಮೊದಲನೇದಾಗಿ ಇಲ್ಲಿ ನಾನು ಅರ್ಧ ಕೆಜಿ ಹಾಗಲಕಾಯಿನ ತೊಗೊಂಡಿದ್ದೀನಿ. ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತಲೂ ಮುಂದೆ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ನಾನು ಒಳಗಡೆ ಬೀಜಗಳನ್ನೆಲ್ಲ ತೆಗೆದು ಈ ರೀತಿಯಾಗಿ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಯಾವುದೇ ರೀತಿ ಬೇಯಿಸ್ಕೊಳ್ತಾ ಇಲ್ಲ, ಫ್ರೈ ಮಾಡ್ಕೊಳ್ತೀನಿ, ಅಂದರೆ ಹುರ್ಕೊಳ್ತಾ ಇದ್ದೀನಿ ಬಾಣಲಿನಲ್ಲಿ ಇಟ್ಟು. ಅಂದರೆ ಇದನ್ನು ನೀಟಾಗಿ ಹುರ್ಕೊಬೇಕು. ನಾವು ಯಾವ ರೀತಿ ಹುರ್ಕೊಬೇಕು ಅಂತಲೂ ಸಹ ನಾನು ತೋರಿಸ್ತೀನಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಕೂಡ ಮಾಡಿ ಅಂತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ಪ್ಯಾನ್ ಇಟ್ಕೊಂಡಿದ್ದೀನಿ ಉರಿಲಿಕ್ಕೆ. ನಾನು ಎಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಕೈ ಆಡಿಸ್ಕೊಂಡು ಬಿಡದೆ ಹುರ್ಕೊಬೇಕಾಗುತ್ತೆ. ಹಾಗೆ ಈ ಒಂದು ನೀರಿನಂಶ ಏನಿದೆ ಬೇಗ ಅದು ಹಿಂಗಲಿಕ್ಕೆ, ಅಂದರೆ ಡ್ರೈ ಆಗಲಿಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡೋದ್ರಿಂದನೂ ಕಹಿ ಕೂಡ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪನೇ ಆ್ಯಡ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಹುರ್ಕೊಬೇಕಾಗುತ್ತೆ. ಅಂದರೆ ಜಾಸ್ತಿ ಸೀಸ್ಬಾರ್ದು, ಒಂದು ರೇಂಜಿಗೆ ನಾವು ಹುರ್ಕೊಬೇಕು. ಜಾಸ್ತಿ ಸೀಸಿದ್ರೂ ಅದು ಕಹಿ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಇದನ್ನು ಈ ರೀತಿಯಾಗಿ ಹುರ್ಕೊಳ್ಳೋಣ. ನೆಕ್ಸ್ಟು ನಾನು ಇದಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ರೆಡಿ ಮಾಡ್ಕೊಳ್ತೀನಿ. ನೀವು ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಹುರ್ಕೊಬೇಕಾಗುತ್ತೆ. ಇಷ್ಟು ಸಾಕು, ತುಂಬ ಸೀಸಲಿಕ್ಕೆ ಹೋಗಬೇಡಿ. ನೀವು ಮಾಡ್ಕೊಳ್ಳೋದಿದ್ರೆ ಕಹಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ತೊಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ನಾನು 2 ಗರಿ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಹಾಗೆ 2 ಟೊಮೆಟೊ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ 2 ಮೀಡಿಯಮ್ ಸೈಜಷ್ಟು ಈರುಳ್ಳಿ ಈ ಥರ ಸ್ಲೈಸಿಯಾಗಿ ಉದ್ದುದಾಗಿ ಹಚ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸಿಪ್ಪೆ ಏನು ತೆಗ್ದಿಲ್ಲ. ಹಾಗೆ ಒಂದು 4 ರಿಂದ 5 ಹಸಿಮೆಣಸಿನ್ಕಾಯಿ 2 ಭಾಗ ಮಾಡ್ಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಸಾಸಿವೆ, ಹಾಗೆ ಬೇಳೆ ಸಾಂಬಾರು ಪುಡಿ 1.5 ಟೀ ಸ್ಪೂನಷ್ಟು, ಮಾಡಲಿಕ್ಕೆ ಎಣ್ಣೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕಾಯಿ ತುರಿನ ತೊಗೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲನೇದಾಗಿ ನಾನು ಆಯಿಲನ್ನು ಹಾಕ್ಕೊಂಡಿದ್ದೀನಿ. ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲ್ ಸಾಕು, ಅಂದರೆ ಜಾಸ್ತಿ ಬೇಕು, ಆದರೆ ಸದ್ಯದಲ್ಲಿ ಸ್ವಲ್ಪ ನಾನು ತೊಗೊಂಡಿರೋದ್ರಿಂದ ಒಂದು 3 ಟೇಬಲ್ ಸ್ಪೂನ್ ಆಯಿಲ್ ಸಾಕಾಗುತ್ತೆ. ನಾವು ಈರುಳ್ಳಿ ಮತ್ತು ಟೊಮೆಟೊ, ಮೇಯ್ನಾಗಿ ಟೊಮೆಟೊ ಮತ್ತು ಹುಣಸೆ ರಸನ ಹಾಕ್ಕೊಳ್ಳೋದ್ರಿಂದ ಅಷ್ಟು ಕಹಿ ಅನಿಸೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಈ ಒಂದು ಮಾಡೋ ವಿಧಾನ ಕೂಡ ಸುಧಾ ಅಷ್ಟೇ, ಈ ಮಾಡುವ ವಿಧಾನ ಕೂಡ ಅಷ್ಟೇ ಇಂಪಾರ್ಟೆಂಟ್. ಎಣ್ಣೆ ಬಿಸಿ ಇದೆ, ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸಿಡಿತಾ ಇದೆ. ನೆಕ್ಸ್ಟ್ ಬೆಳ್ಳುಳ್ಳಿಯನ್ನು ಫ್ರೈ ಮಾಡ್ಕೊಬೇಕು. ಹಾಗೆ ಹಸಿಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ತಿನ್ನಬೇಕಾದ್ರೆ ಮಧ್ಯದಲ್ಲಿ ಸ್ವಲ್ಪ ಸೌಂಡ್ ಬರಬೇಕು, ಆ ರೀತಿಯಾಗಿ ನಾವು ಈರುಳ್ಳಿನ ಫ್ರೈ ಮಾಡ್ಕೊಬೇಕಾಗುತ್ತೆ. ಹಾಗೆ ಕಡ್ಡಿ ಇರುವಂತಹ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ನೆಕ್ಸ್ಟ್ ಟೊಮೆಟೊ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ. ಟೊಮೆಟೊ ಸಾಫ್ಟ್ ಆಗಿದೆ. ನೆಕ್ಸ್ಟ್ ನಾವು ತೊಳೆದಿಟ್ಕೊಂಡಿರೋಂಥ ಹಾಗಲಕಾಯಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಹಾಗಲಕಾಯಿ ಇದರಲ್ಲಿ ನೀಟಾಗಿ ಫ್ರೈ ಆಗಬೇಕಂದ್ರೆ ಆಯಿಲಲ್ಲಿ ಫ್ರೈ ಆಗಬೇಕು, ಆವಾಗ ತುಂಬ ಚೆನ್ನಾಗಿ ಬರುತ್ತೆ, ಕಹಿ ಬರೋದಿಲ್ಲ. ಇದೊಂದು 2 ನಿಮಿಷ ಆಯಿಲಲ್ಲಿ ಫ್ರೈ ಆಗಬೇಕು. ನೆಕ್ಸ್ಟು ಹುಣಸೆ ರಸನ ಹಾಕ್ಕೊಳ್ತಾ ಇದ್ದೀನಿ. ಹುಣಸೆ ರಸನೂ ಕೂಡ 1 ನಿಮಿಷ ಫ್ರೈ ಮಾಡ್ಕೊಬೇಕು, ಏಕೆಂದರೆ ಕಾಯಿಗೆ ಎಳ್ಕೊಬೇಕಲ್ಲ, ಅದಕ್ಕೋಸ್ಕರ. ಹುಣಸೆ ರಸ ನಾನು ಹೇಳಲಿಲ್ಲ ನಿಮಗೆ, ವೆರಿ ಸಾರಿ. ಎಷ್ಟು ಹಾಕ್ಕೋಬೇಕು ಅಂತೇಳಿ, ಒಂದು ನಿಂಬೆಹಣ್ಣಲ್ಲಿ ಅರ್ಧ ಭಾಗದಷ್ಟು ಸಾಕು, ಅಷ್ಟು ದಪ್ಪ ಸಾಕು, ಯಾಕೆಂದರೆ ನಾವು ಟೊಮೆಟೊ ಹಾಕಿರ್ತೀವಲ್ಲ, ಅದಕ್ಕೋಸ್ಕರ ಅದು ಸಾಕಾಗುತ್ತೆ. ಇಲ್ಲಾಂದರೆ ಜಾಸ್ತಿ ಹುಳಿ ಅಂತ ಅನಿಸುತ್ತೆ, ಹಾಗಲಕಾಯಿ ಫ್ರೈ ತಿಂತಾಯಿದ್ದೀನಿ ಅನ್ನೋ ಒಂದು ಫೀಲ್ ಆಗೋದಿಲ್ಲ, ಅದಕ್ಕೋಸ್ಕರ. ಇವಾಗ ಫ್ರೈ ಆಗಿದೆ. ನೆಕ್ಸ್ಟ್ ನಾವು ಬೇಳೆ ಸಾಂಬಾರು ಪುಡಿನ ಆ್ಯಡ್ ಮಾಡಿಕೊಂಡು ಇದೊಂದು ಮಿಕ್ಸ್ ಕೊಟ್ಟರೆ ಸಾಕು. ಈ ರೀತಿಯಾಗಿ ಮಿಕ್ಸ್ ಕೊಡಬೇಕು.
ನೆಕ್ಸ್ಟು ನಾನು ಕಾಯಿ ತುರಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಕಾಯಿ ತುರಿ ಸ್ವಲ್ಪನೇ ತೊಗೊಂಡಿರೋದು, ಜಾಸ್ತಿ ತೊಗೊಂಡಿಲ್ಲ. ಕಾಯಿ ತುರಿ ಹಾಕೋದ್ರಿಂದ ತಿನ್ನಬೇಕಾದ್ರೆ ಅದು ಮಧ್ಯದಲ್ಲಿ ಸಿಗುತ್ತಲ್ಲ, ಆ ಒಂದು ಫೀಲ್ ತುಂಬ ಟೇಸ್ಟಿಯಾಗಿರುತ್ತೆ, ತಿನ್ನಲಿಕ್ಕೂ ಕೂಡ ಚೆನ್ನಾಗಿರುತ್ತೆ. ಇದೊಂದು ಮಿಕ್ಸ್ ಕೊಟ್ಟರೆ ಸಾಕು ಇದು ಸಹ. ನೆಕ್ಸ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಉಪ್ಪು ನಾವು ನೋಡ್ಕೊಂಡು ಹಾಕ್ಕೊಬೇಕು, ಯಾಕೆಂದರೆ ನಾವು ಹುರ್ಕೊಬೇಕಾದ್ರೂ ಉಪ್ಪನ್ನು ಹಾಕಿದ್ವಿ. ನಾನು ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ, ಇಷ್ಟು ಸಾಕು. ಇದನ್ನು ಈ ರೀತಿ ಮಿಕ್ಸ್ ಮಾಡಿ ನಾವು ಲಿಡ್ಡನ್ನು ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಒಂದು 5 ನಿಮಿಷನಾದರೂ ಫ್ರೈ ಮಾಡ್ಕೊಬೇಕು. ಹಾಗೆ ಮಧ್ಯದಲ್ಲಿ ತಿರುಗಿಸ್ಕೊಬೇಕು. ಫ್ಲೇಮ್ ಕೂಡ ನೀವು ನೋಡ್ತಾ ಇರ್ಬೋದು, ಕಮ್ಮಿ ಇಟ್ಟಿದ್ದೀನಿ. ಇವಾಗ ಇದು ರೆಡಿ ಇದೆ, ನೀಟಾಗಿ ಫ್ರೈ ಆಗಿದೆ. ಹಾಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಎಳ್ಕೊಂಡಿದೆ ಕಾಯಿಗೆ. ನಾನು ಯಾವುದೇ ರೀತಿ ನೀರನ್ನು ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಂಡಿಲ್ಲ. ನೆಕ್ಸ್ಟು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿದ್ರೆ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಫ್ರೈ ಮಾಡೋದು ಹೇಗೆ ಅಂತ ಹೇಳಿ. ನಾವು ಯಾವುದೇ ಒಂದು ರೆಸಿಪಿನ ಮಾಡಿದ್ರೂ ಲಾಸ್ಟ್ನೇದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೇ ಅದಕ್ಕೊಂದು ರುಚಿ ಆಗಲಿ, ಘಮ ಆಗಲಿ, ಪರಿಮಳ ಆಗಲಿ ಬರೋದು. ಇದು ರೆಡಿ ಇದೆ. ಇವಾಗ ಸ್ಟವನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿದೆ ಅಂತ, ತುಂಬ ಚೆನ್ನಾಗಿರುತ್ತೆ. ಇದು ಯಾವುದಕ್ಕೆಲ್ಲ ಕಾಂಬಿನೇಷನ್ ಆಗಿರುತ್ತೆ ಅಂತಲೂ ಹೇಳ್ತೀನಿ ನಾನಿವಾಗ. ಈ ಒಂದು ಫ್ರೈ ಬಂದು ಹಾಗಲಕಾಯಿನ ಫ್ರೈ ಚಪಾತಿಗೆ, ದೋಸೆಗೆ ಮತ್ತು ರೊಟ್ಟಿಗೆ ಮತ್ತು ಸೈಡ್ಸಾಗಿ ತಿನ್ನಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಅನ್ನದ ಜೊತೆ, ಮುದ್ದೆ ಜೊತೆ ಎಲ್ಲ ತಿನ್ನಲಿಕ್ಕೆ ಕೂಡ ಚೆನ್ನಾಗಿರುತ್ತೆ. ತುಂಬ ಸಿಂಪಲಾಗಿ ನೀವು ಮನೆಯಲ್ಲಿ ಈ ಥರ ಮಾಡಿಕೊಂಡ್ರೆ ನೀವು ಕೂಡ. ಮತ್ತು ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದರೆ ಈ ಹಾಗಲಕಾಯಿ ಬಂದು ತುಂಬ ಆರೋಗ್ಯಕರವಾಗಿದ್ದು ಶುಗರ್ ಮತ್ತು BP ಇರುವಂತಹ ಪೇಷಂಟ್ಗಳಿಗೆ ಮತ್ತು ಡೈಟೇಷನ್ ಮಾಡ್ತಾ ಇರೋರಿಗೂ ತುಂಬ ಒಳ್ಳೆಯದಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್ ಬಾಯ್.